ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಗೂ ಕೂಡ ಗೊತ್ತಿರಬಹುದು, ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ನನ್ನ ಪರಿಸ್ಥಿತಿ ವಿಡಿಯೋ ಮಾಡೋ ತರ ಇಲ್ಲ. ಆದ್ರೂ ಕೂಡ ಡೈಲಿ ಒಂದೊಂದು ವಿಡಿಯೋ ನನ್ನ ಒಂದು ಕನ್ಸಿಸ್ಟೆನ್ಸಿ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಜಾಸ್ತಿ ಎಡಿಟಿಂಗು ಕೂಡ ಇರೋದಿಲ್ಲ, ಯಾಕಂದ್ರೆ ಒಂದು ಕಣ್ಣಲ್ಲಿ ನೋಡಿಕೊಂಡು ಎಡಿಟ್ ಮಾಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ. ಕಣ್ಮುಚ್ಕೊಂಡು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಂಡ್ ಎಡಿಟಿಂಗ್ ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿನೂ ಕೂಡ ಚೆನ್ನಾಗಿ ಎಡಿಟಿಂಗ್ ಮಾಡೋದಿಲ್ಲ ನಾನು. ಅದನ್ನೆಲ್ಲ ಸೈಡಿಗೆ ಇಟ್ಟು ಈಗ ನಮ್ಮ CM ಬಂಕ್ ಅವರ ನಾಯಿ ಲ್ಯಾರಿ ಬಗ್ಗೆ ಮಾತಾಡೋದಾದ್ರೆ, ಲ್ಯಾರಿಯ ಡೆತ್ ಆಗಿದೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಈ ಒಂದು ವಿಚಾರನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬೆಳಗಿಂದ ನಾನು ಮೊಬೈಲೇ ನೋಡಿರಲಿಲ್ಲ. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಒಂದು ವಿಚಾರನ ನೀವುಗಳು ನನಗೆ ತಿಳಿಸಿದ್ರಿ. ಅದಾದ್ಮೇಲೆ ಹೋಗಿ ನಾನು ಚೆಕ್ ಮಾಡಿದೆ. ಅದಾದ್ಮೇಲೆ ಗೊತ್ತಾಯ್ತು ಲ್ಯಾರಿ ನಿಜವಾಗ್ಲೂ ಕೂಡ ತೀರ್ಕೊಂಡಿದೆ ಅಂತ. ನಮ್ಮ CM ಬಂಕ್ ಅವರು 10 ವರ್ಷದಿಂದ ಈ ಒಂದು ನಾಯಿನ ಅಡಾಪ್ಟ್ ಮಾಡ್ಕೊಂಡಿದ್ರಂತೆ. ಅಂಡ್ ಈಗ ಅವರ ಜೊತೆ ಸಿಕ್ಕಾಪಟ್ಟೆ ಎಮೋಷನಲ್ ಕನೆಕ್ಷನ್ ಕೂಡ ಇತ್ತು ಅಂತಾನೆ ಹೇಳ್ಬಹುದು. ಲ್ಯಾರಿ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿತ್ತು. ಬಟ್ ಈಗ ಅದು ತೀರೋಗಿದೆ ಅಂತಾನೆ ಹೇಳ್ಬಹುದು. ನನಗೂ ಕೂಡ ಗೊತ್ತು ಪ್ರಾಣಿನ ಕಳ್ಕೊಂಡೆ ಎಷ್ಟು ದುಃಖ ಆಗುತ್ತೆ ಅಂತ. ಏನೇ ಆಗ್ಲಿ ನಮ್ಮ CM ಬಂಕ್ ಅವರಿಗೆ ಆ ದೇವರು ಆ ಒಂದು ದುಃಖನ ಸಹಿಸಿಕೊಳ್ಳುವಂತಹ ಶಕ್ತಿನ ಕೊಡ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಕ್ರಿಸ್ ಜೆರಿಕೋ ಅವರ ಬಗ್ಗೆ. ನಮ್ಮ ಕ್ರಿಸ್ ಜೆರಿಕೋ ಅವರು AEW ಕಂಪನಿಯಿಂದ WWE ಗೆ ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಅವರು ಕೂಡ ಕೆಲವೊಂದಷ್ಟು ಟೀಸರ್ಸ್ ಗಳನ್ನ ಮಾಡಿದ್ರು. ಅಂಡ್ ಈಗ ಅವರು ಮತ್ತೊಮ್ಮೆ ಟೀಸ್ ನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಜನವರಿ ತಿಂಗಳಲ್ಲಿ ನಾನು ನನ್ನ ಇನ್-ರಿಂಗ್ ರಿಟರ್ನ್ ನ ಒಂದು ಕಡೆ ಮಾಡ್ತೀನಿ ಅಂತ. ಅವರು WWE ಅಂತ ಮೆನ್ಷನ್ ಮಾಡಿಲ್ಲ. ಒಟ್ನಲ್ಲಿ ಅವರು AEW ಕಂಪನಿನ ಬಿಟ್ಟು ಬರೋದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ಡಿಸೆಂಬರ್ ಎಂಡಿಂಗ್ ಅಲ್ಲಿ ಅಥವಾ ಜನವರಿ ಸ್ಟಾರ್ಟಿಂಗ್ ಅಲ್ಲಿ AEW ಜೊತೆ ಕ್ರಿಸ್ ಜೆರಿಕೋ ಅವರ ಕಾಂಟ್ರಾಕ್ಟ್ ಮುಗಿತಾ ಇದೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಕಂಪನಿ ಅವರು ಕ್ರಿಸ್ ಜೆರಿಕೋ ಅವರಿಗೆ ಒಂದು ರಿಟೈರ್ಮೆಂಟ್ ಸ್ಟೋರಿನೂ ಕೂಡ ಆಫರ್ ಮಾಡಿದಾರಂತೆ. ಕಾದ್ ನೋಡೋಣ ಗಾಯ್ಸ್, ಜನವರಿ ತಿಂಗಳಲ್ಲಿ ಪ್ರಾಬಬ್ಲಿ ನಮಗೆ ಕ್ರಿಸ್ ಜೆರಿಕೋ ಅವರ ರಿಟರ್ನ್ WWE ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪ್ರಾಬಬ್ಲಿ ರಾಯಲ್ ರಂಬಲ್ 2026ರಲ್ಲಿ ಕ್ರಿಸ್ ಜೆರಿಕೋ ಅವರು ಶಾಕಿಂಗ್ ರಿಟರ್ನ್ ನ ಮಾಡಬಹುದು. ಅಂಡ್ ಒಂದು ಅದ್ಭುತವಾದ ಕೊನೆಯ ರಿಟೈರ್ಮೆಂಟ್ ಸ್ಟೋರಿ ಲೈನ್ ಕೂಡ ನಮ್ಮೆಲ್ಲರಿಗೂ ಕೂಡ ಕೊಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಈಗ ರೋಮನ್ ರೈನ್ಸ್ ಅವರು ಕೂಡ ಒಂದು ದೊಡ್ಡ ಬ್ರೇಕ್ ನ ತಗೋತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಎಕ್ಸ್ಪೆಕ್ಟ್ ಮಾಡಬಹುದು ನಾವು ರೋಮನ್ ರೈನ್ಸ್ ಅವ್ರನ್ನ ಜನವರಿ ತಿಂಗಳಲ್ಲಿ. ಅಲ್ಲಿವರೆಗೂ ಕೂಡ ರೋಮನ್ ರೈನ್ಸ್ ಅವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತಾನೆ ಹೇಳ್ಬಹುದು. ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರಾನ WWE ಅವರು ತುಂಬಾನೇ ಬ್ಯಾಂಗರ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. CM ಬಂಕ್ ಆಗಿ ಬ್ರಾನ್ ಬ್ರೇಕರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಕೂಡ ಬುಕ್ ಮಾಡಿದ್ದಾರೆ. ಅಂಡ್ ಆ ಒಂದು ಮಂಡೇ ನೈಟ್ ರಲ್ಲಿ ನಾವೆಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆ ರೀತಿಯ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಅಲ್ಲಿವರೆಗೂ ಕೂಡ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗೋದಿಲ್ಲ. ಇನ್ನ ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಈಗ ನಮಗೆ ಎಲಿನೈಟ್ ಆಗಿ ಗಂತರ್ ಅವರ ನಡುವೆ ಫೈನಲ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಇನ್ನೇನು 13ನೇ ತಾರೀಕು ಜಾನ್ ಸಿನಾ ಅವ್ರನ್ನ ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಫೇಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ ಸಿಂಪಲ್ ಆಗಿ ನಮ್ಮ ಗಂತರ್ ಅವರು ವಿನ್ ಆಗ್ತಾರೆ. ಅಂಡ್ ಅವರು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅವ್ರನ್ನ ಸೋಲಿಸ್ತಾರೆ ಅಂತ. ಗಾಯ್ಸ್, ಇಷ್ಟೊಂದು ಸಿಂಪಲ್ ಆಗಿ ಇರೋದಿಲ್ವಂತೆ. WWE ಅವರು ಕೆಲವೊಂದಷ್ಟು ಟ್ವಿಸ್ಟ್ ಗಳನ್ನು ಕೂಡ ತಗೊಂಡು ಬರಬಹುದಂತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಎಲಿನೈಟ್ ಅವರು ಕೂಡ ಗೆಲ್ಬಹುದು ಅಂತ ಇನ್ಸೈಡರ್ ಕಡೆಯಿಂದ ರಿಪೋರ್ಟ್ ಗಳು ಬರ್ತಾ ಇದೆ. ನನ್ನ ಪ್ರಕಾರ ಗಾಯ್ಸ್ ಗಂತರ್ ಅವರೇ ಆಗ್ತಾರೆ ಅಂತ ಅನ್ಕೋತೀನಿ. ಅಂಡ್ ನೋಡ್ಬೇಕು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ WWE ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ರು WWE ಅವರು ಸದ್ಯಕ್ಕೆ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾ 42 ಗೆ ಪ್ಲಾನ್ ಮಾಡ್ತಾ ಇದೆ ಅಂತ. ಬಟ್ ಒರಿಜಿನಲ್ ಆಗಿ WWE ಅವರು ರೋಮನ್ ರೈನ್ಸ್ ಆಗಿ ಸೆತ್ ರೋಲೆನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಅಂಡ್ ಸೆತ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗಾದ್ಮೇಲೆ WWE ಅವರು ರೋಮನ್ ರೈನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಕೂಡ ಒಂದು ಟೈಮ್ ಅಲ್ಲಿ ಪ್ಲಾನ್ ಮಾಡಿದ್ರಂತೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಇಲ್ಲ, ನಾನು ಬ್ರಾನ್ ಬ್ರೇಕರ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡೋದಿಲ್ಲ, ಈ ಒಂದು ಮ್ಯಾಚ್ ಈಗ ಸದ್ಯಕ್ಕೆ ರಸಲ್ ಮೇನಿಯಾ ಲೆವೆಲ್ ಮ್ಯಾಚ್ ಆಗಲ್ಲ ಅಂತ ಅವರೇ WWE ಕಂಪನಿಗೆ ಹೇಳಿದ್ರಂತೆ. ಅಂಡ್ ಅದಾದ್ಮೇಲೆ WWE ಅವರು ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಕನ್ಸಿಡರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ರಸಲ್ ಮೇನಿಯಾದಲ್ಲಿ ಇನ್ನೂ ಕೂಡ ಬದಲಾವಣೆಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಯಾರಿಗೆ ಗೊತ್ತು, ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಬದಲು ರೋಮನ್ ರೈನ್ಸ್ ಆಗಿ CM ಬಂಕ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ರೋಮನ್ ರೈನ್ಸ್ ಆಗಿ CM ಬಂಕ್ ಅವರು ಎಲ್ಲಿರ್ತಾರೋ ಫ್ಯಾನ್ಸ್ ಗಳು ಆ ಜಾಗದಲ್ಲಿ ಜಾಸ್ತಿ ಇರ್ತಾರೆ. ವ್ಯೂಸ್ ಗಳ ವಿಚಾರದಲ್ಲಿ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಅಂಡ್ ಹಂಗೆ ಬಾಕ್ಸ್ ಆಫೀಸ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಜುಟೋಪಿಯಾ 2 ಅಲ್ಲಿ ರೋಮನ್ ರೈನ್ಸ್ ಆಗಿ CM ಬಂಕ್ ಇಬ್ರು ಕೂಡ ಝೀಬ್ರೋಸ್ ಗಳ ವಾಯ್ಸ್ ಆಗಿ ಕೆಲಸನ ಮಾಡಿರ್ತಾರೆ. ಅಂಡ್ ಈಗ ಆ ಒಂದು ಮೂವಿ ಹಾಲಿವುಡ್ ನ ರೆಕಾರ್ಡ್ ಗಳನ್ನ ಬೀಟ್ ಮಾಡಿದೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ವೀಕೆಂಡ್ ಅಲ್ಲಿ $500 ಮಿಲಿಯನ್ ಸಂಪಾದನೆ ಮಾಡಿದೆ. ಅಂಡ್
ಎಲ್ಲ ಹಾಲಿವುಡ್ ಬಿಗ್ ನೇಮ್ಸ್ಗಳನ್ನು ಕೂಡ ಈವನ್ ಮಾರ್ವೆಲ್ಸ್ನ ಕೆಲವೊಂದಷ್ಟು ಬಿಗ್ ನೇಮ್ಸ್ಗಳನ್ನು ಕೂಡ ಈ ಒಂದು ಮೂವಿ ಬ್ರೇಕ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರು ಎಲ್ಲೆಲ್ಲಿ ಜೊತೆಯಾಗಿ ಇರ್ತಾರೋ ಅಲ್ಲೆಲ್ಲ ಕೂಡ ಮನಿ ಇದೆ. ಇದು WWE ಕೂಡ ಗೊತ್ತಾಗಿದೆ ಅಂಡ್ ಪ್ರಾಬಬ್ಲಿ WWE ಅವರು ಕೂಡ ಪ್ಲಾನ್ಸ್ಗಳಲ್ಲಿ ಚೇಂಜ್ ಮಾಡಬಹುದು. ರಸಲ್ ಮೇನಿಯಾದಲ್ಲಿ ನಮಗೆ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.